ಇನ್ನು ನಮ್ಮ ಭೀಮಂಗ್ ವಿಚಾರಕ್ಕೆ ಬಂದರೆ ಅವನಿಗೆ ಈಗ ಮದ ಸ್ಟಾರ್ಟ್ ಆಗಿದೆ. ಆದ್ದರಿಂದ ಅವನು ಮದ ಇರೋದ್ರಿಂದ ಕ್ಯಾಂಪಲ್ಲೇ ಅವನು ರೆಸ್ಟ್ ಮಾಡ್ತಾ ಇದ್ದಾನೆ. ಅವನು ಕೂಡ ಯಾವುದೇ ರೀತಿ ಕಾರ್ಯಾಚರಣೆ ಮಾಡ್ತಾ ಇಲ್ಲ. ಆದರೆ ದಸರಾಗೂ ನೋಡಬೇಕು, ಮದ ಏನಾದ್ರು ಕಮ್ಮಿ ಆದರೆ ಅವನು ಕೂಡ ದಸರಲ್ಲಿ ಫಸ್ಟ್ ಬ್ಯಾಚ್ ಬಂದಿಲ್ಲ ಅಂದರೂ ಸೆಕೆಂಡ್ ಬ್ಯಾಚ್ ಬರ್ಬೋದು ಅವನು. ಬ್ರೋ, ಇವಾಗ ಸೆಲೆಕ್ಷನ್ ಪ್ರೋಸೆಸ್ಸು ಎಲ್ಲ ಕಡೆ ವೈರಲ್ ಆಗಿದೆ. ಫಸ್ಟ್ ಬ್ಯಾಚಲ್ಲಿ ಯಾವ್ಯಾವ ಆನೆಗಳು ಬರ್ಬೋದು, ಸೆಕೆಂಡ್ ಬ್ಯಾಚಲ್ಲಿ ಯಾವ್ಯಾವ ಆನೆಗಳು ಬರ್ಬೋದು, ಮತ್ತು ಯಾವತ್ತು ಮೈಸೂರಿಗೆ ಆನೆಗಳು ಬರ್ಬೋದು? ನಮಸ್ಕಾರ. ಮೊದಲನೇದಾಗಿ ಹೇಳಬೇಕು ಅಂದರೆ ಈಗ ನಮ್ಮ ದಸರಾ ಸ್ಟಾರ್ಟ್ ಆಗ್ತಾ ಇದೆ. ಇಡೀ ಪ್ರಪಂಚನೇ ನಮ್ಮ ಮೈಸೂರು ದಸರಾ ತಿರುಗಿ ನೋಡುವಂಥ ಹಬ್ಬ. ಅದರಲ್ಲಿ ಮೇನ್ ಆಕರ್ಷಣೆ ಅಂದರೆ ನಮ್ಮ ಜಂಬೂ ಸವಾರಿ ಆನೆಗಳನ್ನೇ ಮೇನ್ ಹೈಲೈಟು. ಮೊದಲನೇದಾಗಿ ನಮ್ಮ ಕರ್ನಾಟಕದಲ್ಲಿ ಅರಣ್ಯ ಮಂತ್ರಿಗಳಾಗಬೇಕು, ಇದು ನಮ್ಮ ಒಂದು ರಿಕ್ವೆಸ್ಟು. ಆದಷ್ಟು ಬೇಗ ಆದರೆ ತುಂಬ ಒಳ್ಳೆಯದು. ಏನಕ್ಕೆ ಅಂದರೆ ದಸರಾ ಕೂಡ ಸ್ಟಾರ್ಟ್ ಆಗ್ತಾಯಿದೆ. ದಸರಾಗೆ ಅರಣ್ಯ ಮಂತ್ರಿಗಳು ಬೇಕು. ಈಗ ಸೆಲೆಕ್ಷನ್ ಆಗ್ತಾಯಿದೆ. ಅರಣ್ಯ ಮಂತ್ರಿಗಳೇ ಎಲ್ಲದಕ್ಕೂ ಅರಣ್ಯ ಮಂತ್ರಿಗಳೇ ಬೇಕಾಗಿರೋದು ಒಂದು ಡಿಸಿಷನ್ಗೆ. ಆದಷ್ಟು ಬೇಗ ಆಗಲಿ. ಈಗ ನೀವು ಕೇಳಿದ್ರಿ, ಸೆಲೆಕ್ಷನ್ ಪ್ರೊಸೆಸ್ ಕೂಡ ಸ್ಟಾರ್ಟ್ ಆಗಿದೆ. ಈ ವರ್ಷ ನೋಡಿ, ನಮ್ಮ ಆದರ್ಶ್ ಡಾಕ್ಟ್ರು, ಮುಜೀಬ್ ಡಾಕ್ಟ್ರು, ರಂಜನ್ ಸರು ಇದ್ದರು ದುಬಾರೆ ಕ್ಯಾಂಪಲ್ಲಿ. ಹೆಣ್ಣಾನೆಗಳಿಗೆ ಪ್ರೆಗ್ನೆನ್ಸಿ ಟೆಸ್ಟ್ ಕೂಡ ಮಾಡಿದ್ದಾರೆ, ಹಾಗೆ ECG ಟೆಸ್ಟ್ ಕೂಡ ಮಾಡಿದ್ದಾರೆ. ಇನ್ನು ಫರ್ದರು ಎಲ್ಲ ಕ್ಯಾಂಪ್ಗಳಿಗೂ ವಿಸಿಟ್ ಮಾಡಿ ಅದರದ್ದು ಆರೋಗ್ಯ ಹೆಂಗಿದೆ ಆನೆದು, ಹಾಗೆ ಫಿಟ್ನೆಸ್ ಹೆಂಗಿದೆ ಅನ್ನೋದು ಒಂದು ಸೆಲೆಕ್ಷನ್ ಮಾಡ್ತಾರೆ. ಆಮೇಲೆ ಬಂದು 18 ಆನೆಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಯಾವುದು ನಮ್ಮ ಮೈಸೂರು ದಸರಾಗೆ ಬರಬೇಕು, ಫಸ್ಟ್ ಬ್ಯಾಚ್ ಯಾವ್ದು ಬರಬೇಕು, ಸೆಕೆಂಡ್ ಬ್ಯಾಚ್ ಯಾವ್ದು ಬರಬೇಕು ಅಂತ ಒಂದು ಡಿಸಿಷನ್ ಮಾಡ್ತಾರೆ. ಈಗ ಸೆಲೆಕ್ಷನ್ ಹೆಂಗೆ ಮಾಡ್ತಾರೆ ಅಂದರೆ ಆನೆಗಳದು ಮೊದಲು ಅದು ಯಾವ ಥರ ಒಂದು ಫಿಟ್ನೆಸ್ ಇದೆ, ಅಂದರೆ ಆರೋಗ್ಯ ಯಾವ ಥರ ಇದೆ, ಮತ್ತು ಈಗ ಇತ್ತೀಚೆಗೆ ಅದರ ಆರೋಗ್ಯ ಯಾವ ಥರ ಇದೆ ಅಂತ ಚೆಕ್ ಮಾಡ್ತಾರೆ. ಅದಾದ ನಂತರ ನೆಕ್ಸ್ಟು ಅದು ಯಾವುದೇ ರೀತಿ ಪಟಾಕಿ ಶಬ್ದ ಆಗ್ಬೋದು, ಇಲ್ಲ ಗಾಡಿಗಳ ಹಾರನ್ ಶಬ್ದ ಆಗ್ಬೋದು, ಅದಕ್ಕೆ ಬೆದರಬಾರ್ದು, ಆ ಥರ ಒಂದು ಚೆಕ್ ಮಾಡ್ತಾರೆ. ಅದರಲ್ಲೂ ಕೂಡ ಅದು ಸೆಲೆಕ್ಟ್ ಆಗಬೇಕು. ಮೇನ್ ಏನಂದರೆ ಆನೆಗೆ ಮದ ಇರಬಾರ್ದು. ಅಂದರೆ ಕೆಲವೊಂದು ಆನೆಗಳು ನಮ್ಮ ಅರ್ಜುನ, ಅಭಿಮನ್ಯು, ಈಗ ಮಹೇಂದ್ರ, ನಮ್ಮ ಧನಂಜಯ, ಈ ಆನೆಗಳು ಮದದಲ್ಲೂ ದಸರಾ ಮಾಡಿದೆ. ಅಂದರೆ ನಮ್ಮ ಅರ್ಜುನ, ಅಭಿಮನ್ಯು ಮದದಲ್ಲೂ ಅಂಬಾರಿ ಹೊತ್ತಿದೆ. ಅದ್ರದ್ದೇನು ಸಮಸ್ಯೆ ಇಲ್ಲ. ಈಗ ಹೊಸ್ದಾಗಿ ಬರೋ ಅಂಥ ಆನೆಗಳಿಗೆ ಮದ ಚೆಕ್ ಮಾಡ್ತಾರೆ. ಮದ ಇದ್ದರೆ ಈಗ ನೋಡಿ, ಲಾಸ್ಟು 2022 ಅನ್ಕೋತೀನಿ, ನಮ್ಮ ಪಾರ್ಥ ಸಾರಥಿ ಅಂದ್ಬಿಟ್ಟು ರಾಂಪುರ ಕ್ಯಾಂಪಲ್ಲಿತ್ತು ಆನೆ. ಅದು ಒಂದು ವರ್ಷ ಬಂತು, ಕೇವಲ 18 ವರ್ಷಕ್ಕೆ ಅದು ದಸರಾಗೆ ಬಂದಿತ್ತು. ಮತ್ತು ಮಾರನೇ ವರ್ಷ ಅದು ಬರಬೇಕಾದ್ರೆ ಅದಕ್ಕೆ ಮದ ಸ್ಟಾರ್ಟ್ ಆಗೋಯಿತು. ಮದ ಸ್ಟಾರ್ಟ್ ಆದಾಗ ಅದನ್ನ ಕ್ಯಾನ್ಸಲ್ ಮಾಡಿದ್ರು. ಆ ಜಾಗಕ್ಕೆ ಬಂದಿದೆ ನಮ್ಮ ಕಂಜನ್ನು. ಈಗ ಈ ವರ್ಷ ಕಂಜನ್ ಇಲ್ಲ, ಬೇರೆ ಒಂದು ಆನೆನೂ ಹುಡುಕ್ತಾರೆ ಆ ಜಾಗಕ್ಕೆ. ಹಾಗೆ ಈ ವರ್ಷ ಸುಮಾರು ಒಂದು 3ರಿಂದ 4 ಹೊಸ ಆನೆಗಳು ಬರೋ ಚಾನ್ಸಸ್ ಕೂಡ ಇದೆ. ಈಗ ಮದ ಯಾವ್ಯಾವ ಆನೆಗಿದೆ ಆ ಆನೆಗಳನ್ನೂ ಕೈ ಬಿಡೋ ಚಾನ್ಸಸ್ ಇರ್ಬೋದು. ಅದರ ಫಿಟ್ನೆಸ್ ಮೇಲೆ ಯಾವ ಥರ ಕಂಡೀಷನ್ ಇದೆ. ಈಗ ಮದ ಇರುತ್ತೆ, ಈಗ ಸೆಕೆಂಡ್ ಬ್ಯಾಚಿಗೆ ಬರಬೇಕಾ ಆನೆಗಳು ಮದ ಇರೋದ್ರಿಂದ ಅದು ಕೂಡ ಒಂದು ಚೆಕ್ ಮಾಡ್ತಾರೆ. ನಮ್ಮ ಡಾಕ್ಟ್ರುಗಳು, ಅಧಿಕಾರಿಗಳು ಎಲ್ಲ ಒಂದು ಡಿಸ್ಕಷನ್ ಮಾಡಿ ಅದು ಕೂಡ ಚೆಕ್ ಮಾಡ್ತಾರೆ. ಇನ್ನು ನಮ್ಮ ಆನೆಗಳು ಯಾವಾಗ ಬರ್ಬೋದು ಅಂದರೆ, ಈ ವರ್ಷ ದಸರಾ ಒಂದು 20 ಡೇಸ್ ಲೇಟ್ ಇರೋದ್ರಿಂದ ಹೋದ ವರ್ಷ ಆಗಸ್ಟ್ 4ನೇ ತಾರೀಕಾಗಿತ್ತು ನಮ್ಮ ಒಂದು ಗಜಪಯಣ. ಈ ವರ್ಷ ಆಗಸ್ಟ್ 14ನೇ ತಾರೀಕು ಮೇಲೆ ಆಗ್ಬೋದು ಅನ್ನೋ ಒಂದು ಅನಿಸಿಕೆ ಇದೆ. ಸರ್, ಇವಾಗ ಯಾವ್ಯಾವ ಆನೆ ಕನ್ಫರ್ಮ್ ಆಗಿ ದಸರಾಗೆ ಬಂದೇ ಬರುತ್ತೆ ಅಂತ ನಿಮ್ಮ ಅನಿಸಿಕೆ? ಸರ್, ಇದು ವೈಲ್ಡ್ ಲೈಫಲ್ಲಿ ಎಸ್ಪೆಷಲಿ ಆನೆಗಳಲ್ಲಿ ಕನ್ಫರ್ಮ್ ಇದೇ ಬರುತ್ತೆ ಅದೇ ಬರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಏನಕ್ಕೆ ಅಂದರೆ ಇವತ್ತಿದ್ದಂಥ ಒಂದು ಪರಿಸ್ಥಿತಿ ನಾಳೆ ಇರೋಕ್ಕಾಗಲ್ಲ. ಏನಕ್ಕೆ ಅಂದರೆ ಈಗ ಆನೆಗೆ ಮದ ಇರಲ್ಲ ಅಂದ್ಕೊಳ್ಳಿ. ಈಗ ಲಾಸ್ಟ್ ವರ್ಷನೇ ಎಕ್ಸಾಂಪಲ್ ತೊಗೊಳ್ಳಿ, ಹರ್ಷನ್ ಕೂಡ ಸೆಲೆಕ್ಷನಲ್ಲಿ ಇದ್ದ ಹರ್ಷ ಆನೆ, ಅವ್ನಿಗೆ ಮದ ಇರೋ ಕಾರಣ ಅವನು ಕೈ ಬಿಟ್ರು. ಅಂದರೆ ಸಬ್ಸ್ಟ್ಯೂಟಲ್ಲಿ ಇದ್ದ ಹರ್ಷ. ಆವಾಗಲೇ ಹೇಳ್ದಂಗೆ ಪಾರ್ಥ ಸಾರಥಿ ಅವನು ಕೂಡ ಸೆಲೆಕ್ಟ್ ಆಗಿದ್ದ ದಸರಾಗೆ, ಮದ ಇದ್ದ ಕಾರಣ ಅವನು ಕೈ ಬಿಟ್ರು. ಇಲ್ಲ ಏನೋ ಒಂದು ಆರೋಗ್ಯ ಸಮಸ್ಯೆ ಆಗ್ಬೋದು, ಇಲ್ಲ ಕಾಲ್ಗೊಂದು ಏಟಾಗಿರ್ಬೋದು, ಆ ಥರ ಸಮಸ್ಯೆಗಳಿರುತ್ತೆ ವೈಲ್ಡ್ ಲೈಫ್ ಅಂದಮೇಲೆ ಆನೆಗಳಿಗೆ. ಅದು ಕನ್ಫರ್ಮ್ ಅಂತ ಯಾವುದೂ ಹೇಳೋಕ್ಕಾಗಲ್ಲ. ಅದರದ್ದು ಏನು ಫಿಟ್ನೆಸ್ ಮೇಲೆ ಡಿಪೆಂಡ್ ಎಲ್ಲನೂ. ಅದರದ್ದು ಆರೋಗ್ಯ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡು. ಈಗ ನೋಡಿ, ಅಭಿಮನ್ಯು ಮದ ಇಳಿದಿದೆ, ನಮ್ಮ ಗೋಪಿಗೆ ಮದ ಇಲ್ಲ, ಮಹೇಂದ್ರಂಗೆ ಮದ ಇಲ್ಲ, ಅದೆಲ್ಲ ಕನ್ಫರ್ಮ್ ಅನ್ಬೋದು. ಈಗ ಸುಗ್ರೀವ ಇದೆಲ್ಲ ಕನ್ಫರ್ಮು. ಏಕಲವ್ಯ ಇನ್ನು ಬೇರೆ ಅದೇ ಈಗ ಹೊಸ ಆನೆಗಳು ಸೆಲೆಕ್ಷನ್ ಮಾಡ್ಬೇಕಾದ್ರೆ ಅದನ್ನ ತುಂಬ ಇದು ಏನೋ ಒಂದು ಅಬ್ಸರ್ವ್ ಮಾಡ್ತಾರೆ. ಯಾವ ಆನೆಗೆ ಮದ ಇದೆ, ಯಾವುದನ್ನ ಸೆಲೆಕ್ಟ್ ಮಾಡಬೇಕು, ಯಾವುದು ಜನಗಳು ನೋಡಿ ಎದ್ರಲ್ಲ, ಹಾಗೆ ಕಾರ್ಯಾಚರಣೆಗಳು ಮಾಡಿರಬೇಕು ಆನೆಗಳದು, ಜನದ ಮಧ್ಯೆ ಓಡಾಡಿರಬೇಕು ಆನೆ. ಆ ಥರ ಒಂದು ಸೆಲೆಕ್ಷನ್ ಪ್ರೋಸೆಸ್ಸಲ್ಲಿ ಟೆಸ್ಟ್ ಮಾಡ್ತಾರೆ ಆನೆಗೆ. ಈಗ ನೋಡಿ, ನಮ್ಮ ಲಕ್ಷ್ಮಣ ಆನೆ, ಅವನು ಕೂಡ ಜನಗಳ ಮಧ್ಯ ತುಂಬ ಚೆನ್ನಾಗಿ ಹೊಂದ್ಕೋತಾನೆ. ನಮ್ಮ ಆರಂಗಿ ಕ್ಯಾಂಪಲ್ಲಿದೆ ಅದು. ತುಂಬ ಕಾರ್ಯಾಚರಣೆಗಳು ಕೂಡ ಮಾಡಿದ್ದಾನೆ. ಒಂದು 15ರಿಂದ 10 ಕಾರ್ಯಾಚರಣೆ ಮಾಡಿದ್ದಾನೆ, ಹುಲಿ ಆನೆ ಎರಡೂ ಸೇರಿ.
ಈಗ ನಾವು ಲಾಸ್ಟ್ 2 ಕಾರ್ಯಾಚರಣೆಗೆ ಹೋಗಿದ್ವಿ ಬಿಕ್ಕೋಡಲ್ಲಿ. ಜನಗಳೆಲ್ಲ ಅಕ್ಕಪಕ್ಕ ಇದ್ದರು, ಏನೂ ತೊಂದರೆ ಇಲ್ಲ ಒಂದು. ಈಗ ಅವ್ನಿಗೆ ಮದ ಕೂಡ ಕಮ್ಮಿ ಆಗಿದೆ, ಅವನು ಸೆಲೆಕ್ಟ್ ಆಗ್ಬೋದು. ಹಾಗೆ ಈಶ್ವರ, ಅವನಿಗೂ ಈಗ ಮದ ಇಲ್ಲ, ಅವನು ಕೂಡ ಬರ್ಬೋದು. ಇನ್ನು ನಮ್ಮ ರೆಗ್ಯುಲರ್ ಆನೆಗಳಂದರೆ ಅಭಿಮನ್ಯು ಈ ವರ್ಷ ಕ್ಯಾಪ್ಟನ್ ಇದ್ದೇ ಇರ್ತಾನೆ. ಅದ್ರ ಜೊತೆ ನಮ್ಮ ಧನಂಜಯ, ಮಹೇಂದ್ರ, ಸುಗ್ರೀವ, ಗೋಪಿ, ಆಮೇಲೆ ನಮ್ಮ ಪ್ರಶಾಂತ, ವೈಸ್ ಕ್ಯಾಪ್ಟನ್ ಅಂತಲೇ ಕರಿಬೋದು ಪ್ರಶಾಂತನ. ಇದೆಲ್ಲ ರೆಗ್ಯುಲರ್ ಆನೆಗಳೇ. ಏನಕ್ಕೆ ಅಂದರೆ ಈ ಆನೆಗಳ ಬಗ್ಗೆ ಯಾರೂ ಧ್ವನಿ ಎತ್ತಲ್ಲ. ಸುಮಾರು ವರ್ಷ ಬೆನ್ನಿಂದೆ ತುಂಬ ಎಕ್ಸ್ಪೀರಿಯೆನ್ಸ್ ಇರೋ ಆನೆಗಳು ಇದೆಲ್ಲ. ಇನ್ನು ಹೊಸ ಆನೆಗಳಿಗೆ ಮಾತ್ರ ಅದೊಂದು ಸ್ವಲ್ಪ ಅನಿವಾರ್ಯ. ಏನು ಫಿಟ್ನೆಸ್ ಟೆಸ್ಟ್ ಆಗಿರ್ಬೋದು, ಸೆಲೆಕ್ಷನ್ ಪ್ರೊಸೆಸ್ಸು ಬೇಕೇ ಬೇಕು. ಅದೇ ಮೇನು. ಅದಕ್ಕೆ ಆರೋಗ್ಯ ಸಮಸ್ಯೆ ಹೇಗಿದೆ, ಹಾಗೆ ಮದ ಇದೆಯಾ ಇಲ್ವ ಅನ್ನೋದು ಕನ್ಫರ್ಮ್ ಮಾಡಿ ಆಮೇಲೆ ಅವರು ಏನು 14 ಆನೆ ಸೆಲೆಕ್ಟ್ ಮಾಡಬೇಕು, ಅದನ್ನ ಮಾಡ್ತಾರೆ. ಇನ್ನು 4 ರಿಸರ್ವಲ್ಲಿ ಇಡ್ತಾರೆ. ಇನ್ನು ಹೆಣ್ಣಾನೆಗಳ ವಿಚಾರಕ್ಕೆ ಬಂದರೆ ರೆಗ್ಯುಲರ್ ಆಗಿ ಹೆಣ್ಣಾನೆಗಳನ್ನ ಜಾಸ್ತಿ ಬದಲಾಯಿಸೋಕೆ ಹೋಗಲ್ಲ. ಏನಕ್ಕೆ ಅಂದರೆ ಕನ್ಫರ್ಮ್ ಅದೇ ಮಾಡ್ತಾರೆ. ಈಗ ಲಾಸ್ಟ್ ವರ್ಷ ಬಂದಿದ್ದು ನೋಡಿ, ನಮ್ಮ ಹೇಮಾವತಿ, ಹಾಗೆ ಕಾವೇರಿ, ರೂಪ, ನಮ್ಮ ಬಳ್ಳೆ ಲಕ್ಷ್ಮಿ ಇವು ಬರೋ ಚಾನ್ಸಸ್ ಇರುತ್ತೆ. ಹಾಗೆ ನಮ್ಮ ಈ ಸತಿ ನಮ್ಮ ಯಾವುದು ಮತ್ತಿಗೂಡು ಕ್ಯಾಂಪಿಂದ ಚಾಮುಂಡೇಶ್ವರಿ, ಭುವನೇಶ್ವರಿ ಇದೆ. ಅದು ಕೂಡ ಒಂದು ಸೆಲೆಕ್ಷನ್ ಪ್ರೊಸೆಸಲ್ಲಿ ಇದೆ. ನೋಡೋಣ, ಅದು ಕೂಡ ಬಂದರೆ ಒಳ್ಳೆಯದು. ಯಾವ್ದನ್ನ ಕೈ ಬಿಟ್ಟು ಅದನ್ನ ತೊಗೋತಾರೆ ಅಂತ ಕಾದು ನೋಡಬೇಕು. ಬ್ರೋ, ಇವಾಗ ಪ್ರಶಾಂತ, ಭೀಮ ಮತ್ತು ಶ್ರೀಕಂಠ ಆನೆಗಳು ಎಲ್ಲೂ ಕಾರ್ಯಾಚರಣೆಯಲ್ಲಿ ಕಾಣಿಸ್ಕೊಂತಲ್ಲ, ಯಾಕೆ ಅಂತ? ನಮ್ಮ ಪ್ರಶಾಂತ್ ತುಂಬ ಚೆನ್ನಾಗಿದ್ದಾನೆ, ದುಬಾರೆ ಕ್ಯಾಂಪಲ್ಲಿ ಆರೋಗ್ಯವಾಗಿದ್ದಾನೆ. ಅಂದರೆ ಅವರ ನಮ್ಮ ಏನು ನೋಡ್ಕೋತಾರೆ, ಅವ್ರಿಗೊಂದು ಸ್ವಲ್ಪ ಆರೋಗ್ಯ ಸಮಸ್ಯೆ ಇರೋದ್ರಿಂದ ಆನೆನ ಎಲ್ಲೂ ಕರ್ಕೊಬಂದಿಲ್ಲ ಕಾರ್ಯಾಚರಣೆಗಳಿಗೆ. ಇನ್ನು ನಮ್ಮ ಭೀಮಂಗ್ ವಿಚಾರಕ್ಕೆ ಬಂದರೆ ಅವನಿಗೆ ಈಗ ಮದ ಸ್ಟಾರ್ಟ್ ಆಗಿದೆ. ಆದ್ದರಿಂದ ಅವನು ಮದ ಇರೋದ್ರಿಂದ ಕ್ಯಾಂಪಲ್ಲೇ ಅವನು ರೆಸ್ಟ್ ಮಾಡ್ತಾ ಇದ್ದಾನೆ. ಅವನು ಕೂಡ ಯಾವುದೇ ರೀತಿ ಕಾರ್ಯಾಚರಣೆ ಮಾಡ್ತಾಯಿಲ್ಲ. ಆದರೆ ದಸರಾಗೂ ನೋಡಬೇಕು, ಮದ ಏನಾದ್ರು ಕಮ್ಮಿ ಆದರೆ ಅವನು ಕೂಡ ದಸರಲ್ಲಿ ಫಸ್ಟ್ ಬ್ಯಾಚ್ ಬಂದಿಲ್ಲ ಅಂದರೂ ಸೆಕೆಂಡ್ ಬ್ಯಾಚ್ ಬರ್ಬೋದು. ಅವನು ಕಾದು ನೋಡಬೇಕು. ಅದೇ ಮಾಮೂಲಿ ಏನು ಫಿಟ್ನೆಸ್ ಮೇಲೆ ಡಿಪೆಂಡು. ಅವನು ಮದ ಯಾವ ಥರ ಅವನು ರಿಯಾಕ್ಟ್ ಮಾಡ್ತಾನೆ ಅದ್ರ ಮೇಲೆ ಡಿಪೆಂಡು. ಇನ್ನು ನಮ್ಮ ಶ್ರೀಕಂಠನೂ ಅಷ್ಟೇ, ಅವನಿಗೆ ಫಸ್ಟ್ ಟೈಮ್ ಮದ ಬಂದಿದೆ. ಎಲ್ಲರಿಗೂ ಖುಷಿ ವಿಚಾರ ಅದು. ಅವನು ಹಿಡ್ದಾಗಿಂದ 2014 ಹಿಡ್ದಿದ್ದು, ಆವಾಗಿಂದ ಇವಾಗ ತನಕ ಅವನಿಗೆ ಮದನೇ ಬಂದಿರಲಿಲ್ಲ. ನೋಡಿ, ಅವನು ದಸರಾಗೆ ಬಂದ, ಖುಷಿಯಾಗಿದ್ದ, ಲಾರಿಲಿ ಓಡಾಡ್ದ, ಒಂದು 4-5 ಸತಿ ಕಾರ್ಯಾಚರಣೆಗೆ ಹೋದ. ಒಂಥರ ಒಂದು ಸಂತೋಷ ಅನ್ಬೋದು ಆನೆಗೆ. ಈಗ ಕ್ಯಾಂಪ್ ಬಿಟ್ಟು ಆಚೆ ಹೋದಾಗ ಒಂದು ಆನೆಗೆ ಖುಷಿ ಅಂತಲೇ ಹೇಳ್ಬೋದು. ಅಭಿಮನ್ಯುಗೂ ಅಷ್ಟೇ, ಒಂದು ಲಾರಿ ಆ ಕ್ಯಾಂಪ್ ಹತ್ರ ಬರ್ತೈತೆ ಒಳಗಡೆ ಅಂದಾಗ ಚೈನ್ ಹಿಡ್ಕೊಂಡು ಹಿಂಗೆ ಎಳೆಯೋದು ಹಿಂಗೆ. ನಾನು ಯಾವಾಗ ಹೋಗ್ತೀನಿ ಅಂದರೆ 300 ಕಾರ್ಯಾಚರಣೆ ಮೇಲೆ ಮಾಡಿರೋ ಆನೆ 2 ವರ್ಷದಿಂದ ಎಲ್ಲೂ ಹೋಗದೆ ಸುಮ್ಮನೆ ನಿಂತು ಅಷ್ಟು ಬೇಜಾರಾಗ್ಬಿಟ್ಟಿತ್ತು. ಅದು ಅಷ್ಟು ಒಂಥರ ಹುಮ್ಮಸ್ಸು ಆನೆಗೆ, ನಾನು ಹೋಗಬೇಕು ಅಂತ. ಆ ಥರ ಈಗ ನಮ್ಮ ಶ್ರೀಕಂಠಂಗೆ ಖುಷಿ, ಅದು ಮದ ಬಂದರೆ ಆನೆ ಆರೋಗ್ಯವಾಗಿದೆ ಅಂತ ಅಷ್ಟು ಖುಷಿ ನಮ್ಮ ಶ್ರೀಕಂಠಂಗೆ. ನಮ್ಮ ರಾಜಮಾತೆಯವರ ಒಂದು ಪ್ರೀತಿಯ ಆನೆ ಅಂತಲೇ ಹೇಳ್ಬೋದು. ಅವ್ರು ಆನೆ ಬೇಕೇ ಬೇಕು ಅಂತಲೇ ಪಟ್ಟದಾನೆ ಮಾಡಿದ್ರು. ಅದು ಕೂಡ ಮದ ಇದೆ, ಕಾದು ನೋಡಬೇಕು. ಸಬ್ಜೆಕ್ಟು ಫಿಟ್ನೆಸ್ ಅಂತಾರಲ್ಲ, ಅದು ಕಾಯಬೇಕು. ಯಾವ್ಯಾವ ಆನೆ ಈ ಸತಿ ಏನಾದ್ರು ಟ್ವಿಸ್ಟ್ ಇದೆಯಾ ನಮ್ಮ ಆನೆಗಳ ಸೆಲೆಕ್ಷನ್ ಪ್ರೊಸೆಸಲ್ಲಿ ಅಂದರೆ ಅದೇ ಬರುತ್ತೆ ಇದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಟ್ವಿಸ್ಟ್ ಅಂತೂ ಇರುತ್ತೆ, ಕಾದು ನೋಡೋಣ.